ಕಂಟಕ ಆಗ್ತಿವೆ ರೈಸ್ ಮಿಲ್ಗಳು. ವಿಷಕಾರಿ ಗಾಳಿಯಿಂದ ಜನರಲ್ಲಿ ಅನಾರೋಗ್ಯದ ಭೀತಿ. ತುಮಕೂರಿನ ಜನರಿಗೆ ರೈಸ್ ಮಿಲ್ಗಳು ಕಂಟಕವಾಗ್ತಾ ಇದ್ದು ಜನರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ. ತುಮಕೂರು ನಗರದ ಗುಬ್ಬಿಗೇಟ್ ರಿಂಗ್ ರಸ್ತೆ ಸಮೀಪವಿರುವ ಶ್ರೀ ಹನುಮಾನ್ ಬ್ಯಾಲರ್ ರೈಸ್ ಇಂಡಸ್ಟ್ರಿ ಹಾಗೂ ಶ್ರೀಶೈಲ ಆಗ್ರೋ ಫುಡ್ ಇಂಡಸ್ಟ್ರಿ ಎಂಬ ರೈಸ್ ಮಿಲ್ಗಳು ಸುತ್ತಮುತ್ತಲ ಜನರಿಗೆ ಕಂಟಕ ಆಗ್ತಾ ಇದೆ. ಹೌದು, ತುಮಕೂರು ನಗರದ ಕೇಂದ್ರ ಭಾಗದಲ್ಲಿಯೇ ಶ್ರೀ ಹನುಮಾನ್ ಬ್ಯಾರಲ್ ರೈಸ್ ಇಂಡಸ್ಟ್ರಿ ಹಾಗೂ ಶ್ರೀಶೈಲ ಆಗ್ರೋ ಫುಡ್ ಇಂಡಸ್ಟ್ರಿ ಇದ್ದು ನಿತ್ಯ ವಿಷಕಾರಿ ಧೂಳನ್ನ ಹೊರಹಾಕ್ತಾ ಇವೆ. ಈ ಎರಡು ರೈಸ್ ಮಿಲ್ಗಳು ಶುರುವಾಗುವ ಮುನ್ನ ಸುತ್ತಮುತ್ತ ಅಷ್ಟಾಗಿ ಜನರು ವಾಸವಾಗಿರಲಿಲ್ಲ. ಅಲ್ಲದೆ ಕಂಪನಿಗಳು, ಅಂಗಡಿಗಳು ಯಾವ್ಯಾವೂ ಇರಲಿಲ್ಲ. ಆದ್ರೆ ಇದೀಗ ರೈಸ್ ಮಿಲ್ ಸುತ್ತಮುತ್ತ ಜನಸಂಖ್ಯೆ ಹೆಚ್ಚಳವಾಗಿದ್ದು ಜನರು ವಾಸ ಮಾಡ್ತಿದ್ದಾರೆ. ಅಲ್ಲದೆ ಅಂಗಡಿಗಳು ಕೂಡ ಹೆಚ್ಚಾಗಿವೆ. ನಿತ್ಯ ರೈಸ್ ಮಿಲ್ಗಳಿಂದ ವಿಷಕಾರಿ ನುಸಿ ಧೂಳು ಹೊರಬರ್ತಾ ಇದ್ದು ಜನರಲ್ಲಿ ಉಸಿರಾಟದ ಸಮಸ್ಯೆ ಜೊತೆಗೆ ಕಣ್ಣಿನ ಸಮಸ್ಯೆ ಶುರುವಾಗಿದೆ. ಅಲ್ಲದೆ ಇಲ್ಲಿ ಓಡಾಡುವ ವಾಹನ ಸವಾರರ ಕಣ್ಣಿಗೆ ಧೂಳು ಬೀಳ್ತಾ ಇದ್ದು ಅಪಘಾತಗಳಾಗ್ತಾ ಇವೆ ಎಂದು ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಜನಕ್ಕೆ ಬಹಳ ತೊಂದರೆ ಆಗ್ತೈತೆ. ಅಕ್ಕಪಕ್ಕ ಪಕ್ಕದಲ್ಲಿ ಮಿಲ್ ಇದೆ, ಹಿಂದ್ಗಡೆ ತೋಟನೂ ಇದೆ, ಅವ್ರಿಗೂ ತೊಂದರೆ ಆಗ್ತೈತೆ. ಅವ್ರಿಗೂ ಬೆಳೆನೂ ನಾಶ ಆಗ್ತೈತೆ. ಇದಕ್ಕೇನಾನ ಒಂದು ಗೌರ್ಮೆಂಟಿಂದ ಒಂದು ಪರಿಹಾರ ಮಾಡಿ ಈ ರೈಸ್ ಮಿಲ್ಲಿಗೆ ಏನಾನ ಒಂದು ವ್ಯವಸ್ಥೆ ಮಾಡಿ ರೈಸ್ ಮಿಲ್ಲಿಯವ್ರಿಗೆ ಹೇಳಿ ಏನೋ ಒಂದು ವ್ಯವಸ್ಥೆ ಮಾಡಿದರೆ ಜನಕ್ಕೆ ಇಲ್ಲಿ ನೋಡಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಫುಲ್ ಧೂಳು. ಈಗ ನಿಂತಿದ್ದೀವಿ, ಅವ್ರವ್ರ ಬಟ್ಟೆ ಮೇಲೆ ಎಷ್ಟು ಧೂಳು ನಿಂತಿದೆ. ಏನು ಇದು ಸೌಲಭ್ಯ ಆಗ್ತಾಯಿಲ್ಲ. ಅವ್ರವ್ರ ಜೀವಕ್ಕೆ ಅವ್ರವ್ರಿಗೆ ಅಪಾಯ ಆಗ್ತೈತೆ. ಕೆಮ್ಮು, ಹಂಗೆ ಕಣ್ಣು ಉರಿ ಎಲ್ಲ ಆಗ್ತೈತೆ. ಯಾರನ್ನ ಬಂದು ಡಿಪಾರ್ಟ್ಮೆಂಟಿಂದ ಒಂದು ಅರ್ಧ ಗಂಟೆ ಇದ್ದರೆ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ. ರೋಡಲ್ಲಿ ವೆಹಿಕಲಲ್ಲಿ ಎಲ್ಲ ಓಡೋವ್ರಿಗೆ ಭಾಳ ತೊಂದರೆ ಆಗ್ತೈತೆ. ಆಕ್ಸಿಡೆಂಟು ಆಗ್ತವೆ. ಕಣ್ಣಲ್ಲಿ ಹೋಗಿ ಧೂಳು ಕೂತ್ಕೊಂಡ್ರೆ ಅವ್ರು ಕಣ್ಣು ಮುಚ್ಕೊಳ್ತಾರೋ, ಪಕ್ಕದಲ್ಲಿ ಗಾಡಿ ತೊಗೊಳ್ತಾರೋ. ನೋಡಿ, ಮೊನ್ನೆ ಗೌರ್ಮೆಂಟ್ ಬಸ್ಸವನು ಒಬ್ಬ ಹೊಡೆದೇ ಬಿಟ್ಟ, ಒಂಚೂರು ಏನೋ ಕಣ್ಣಿಗೆ ಬಿದ್ದಿದ್ದಕ್ಕೆ ಬಹಳ ತೊಂದರೆ ಆಗ್ತೈತೆ. ಇನ್ನು ಇಲ್ಲಿನ ರೈಸ್ ಮಿಲ್ಗಳ ಬಳಿ ಕಾರ್ ಗ್ಯಾರೇಜ್ಗಳು, ಶೋರೂಮ್ಗಳಿದ್ದು ಭಾರಿ ಧೂಳಿನಿಂದಾಗಿ ಜನರು ಸಂಕಷ್ಟ ಪಡುವಂತಾಗಿದೆ. ವಾಹನಗಳನ್ನ ವಾಶ್ ಮಾಡಿ ಬಿಟ್ಟ ಕೆಲವೇ ಗಂಟೆಗಳಲ್ಲಿ ಧೂಳು ಬಂದು ಕೂರ್ತಾ ಇದೆ. ಅಲ್ಲದೆ ಕಾರ್ಗಳಿಗೆ ಪೇಂಟ್ ಮಾಡಲು ರಾತ್ರಿ 11 ಗಂಟೆವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಎಂದು ಕಿಡಿಕಾರಿದ್ರು. ಇನ್ನು ಈ ಬಗ್ಗೆ ಹಲವು ಬಾರಿ ಪರಿಸರ ಮಾಲಿನ್ಯ ಇಲಾಖೆಗೆ ಕರೆ ಮಾಡಿ ದೂರನ್ನ ನೀಡಿದ್ರೂ ಈವರೆಗೂ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್, ಇಲ್ಲಿ ಶ್ರೀ ಹನುಮಾನ್ ಮಿಲ್ಲು ಮತ್ತು ಶ್ರೀ ಶೈಲ ಮಿಲ್ ಅವ್ರ ಕಡೆಯಿಂದ ನಮಗೆ ತುಂಬ ಧೂಳಿನ ತೊಂದರೆ ಆಗ್ತಾ ಇದೆ. ನಮಗೆ ಅಂತ ಅಲ್ಲ, ಈಗ ಇರೋ ಅಕ್ಕಪಕ್ಕ ಜನರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ಸ್ಕೂಲ್ ಇದೆ, ಮಕ್ಕಳಿದ್ದಾರೆ, ನಾವು ಕೆಲಸ ಮಾಡ್ತೀವಿ, ಉಪವಾಸ ಇದ್ದೀವಿ, ಉಸಿರಾಡೋಕ್ಕಾಗ್ತಾ ಇಲ್ಲ. ಆ ಲೆವೆಲಿಗೆ ನಮಗೆ ಇಲ್ಲಿ ಧೂಳು ಬರ್ತಾ ಇದೆ. ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಬರೀ ಆಯಿತು ಮಾಡ್ತೀವಿ, ಹೇಳ್ತೀವಿ, ಅಷ್ಟೇ. ಅಲ್ಲಿ ಓನರ್ ಇರಲ್ಲ. ಹೋಗಿ ನಾವು ಮ್ಯಾನೇಜರಿಗೆ ಮಾತಾಡಿದ್ರೆ ಅವರು ಓನರ್ ಬರಬೇಕು ಅಂತ ಹೇಳ್ತಾರೆ. ಎಷ್ಟು ಸಲ ಅಂತ ಹೋಗಿ ಹೇಳೋಣ. ಈಗ ನೀವೇ ನೋಡಿ, ಇಲ್ಲಿ ಒಂದು ನಿಮಿಷ ನಿಂತ್ಕೊಂಡು ನಿಮ್ಮ ಬಟ್ಟೆ ಮೇಲೆ ನೋಡ್ಕೊಂಡ್ರೆ ಎಷ್ಟು ಧೂಳಿರುತ್ತೆ ಅಂದರೆ ನಮಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ. ನಾವಿಲ್ಲಿ ಕಾರ್ ಗ್ಯಾರೇಜ್ ಇರೋದು ಒಂದಲ್ಲ ಎರಡಲ್ಲ 10 ಕಾರ್ ಗ್ಯಾರೇಜ್ ಇದ್ದಾವೆ. ಅಕ್ಕಪಕ್ಕ ಎಲ್ಲ ಶೋರೂಮ್ಗಳಿದ್ದಾವೆ. ಅದರಲ್ಲೆಲ್ಲ ಪೈಂಟ್ ಮಾಡಿದ್ರೆ 2 ಸಲ ಪೈಂಟ್ ಮಾಡಬೇಕು. ಇವರು ನಮ್ಮ ಪೈಂಟರು, ಇವರು ರಾತ್ರಿ 11 ಗಂಟೆವರೆಗೂ ಕಾಯ್ತಾರೆ. ಏನಕ್ಕೆ? ಪೈಂಟ್ ಮಾಡೋಕ್ಕೆ. ಯಾಕೆ? ಈ ಮಿಲ್ ಆಫ್ ಆಗಬೇಕು. ಮಿಲ್ ಆಫ್ ಆದರೆ ಮಾತ್ರ ಪೈಂಟ್ ಮಾಡೋಕ್ಕಾಗ್ತಾಯಿದೆ, ಇಲ್ಲಾಂದರೆ ಪೈಂಟೇ ಮಾಡೋಕ್ಕಾಗ್ತಾಯಿಲ್ಲ. ಇಷ್ಟೊಂದು ಕಷ್ಟ ಆದರೆ ಹೆಂಗೆ ನಾವು ಪೈಂಟ್ ಮಾಡಬೇಕು, ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಜೀವ ಮಾಡಬೇಕು ಹೇಳಿ? ಸ್ಥಳಾಂತರ ಮಾಡಬೇಕು ಅಂತ ನನ್ನ ಮತ ಏನು ಇಲ್ಲ. ಈ ಬಿಲ್ಲು ಅವ್ರಿಗೆ ಹೇಳಿದ್ರೆ ಯಾವುದು ಹಳೆಯ ಕಾಲದ ಬಾಕ್ಸ್ಗಳು ಮಾಡಿಬಿಟ್ಟು, ಆ ಕಾಲದಲ್ಲಿ ಯಾರೂ ಜನ ಇರಲಿಲ್ಲ ಇಲ್ಲಿ, ಅವಾಗೇನೋ ಹೆಂಗೋ ನಡೀತು. ಇವಾಗ ಹಂಗೆ ಆಗಲ್ಲ. ಈಗ ಅಕ್ಕಪಕ್ಕ ಜನ ಇದ್ದಾರೆ. ಗಿಡ ಮರ ನೋಡಿದ್ರೇ ಅರ್ಥ ಆಗುತ್ತೆ. ಕಾರ್ಗಳ ಪರಿಸ್ಥಿತಿ ನೋಡಿ, ಒಂದಿನ ಆಗಿರಲ್ಲ, ನಿಲ್ಲಿಸಿ ಸರ್ವಿಸ್ ಮಾಡಿಸಿ ಪೈಂಟ್ ಮಾಡೋಕ್ಕಂತ ಸರ್ವಿಸ್ ಮಾಡಿ ಕರೆದಿರ್ತೀವಿ. ಕಾರು ಹಿಂದೆನೇ ಏನಿದ್ರು ಅದ್ರ ಮೇಲೆ ಬರೀ ಧೂಳೇ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಇರಲ್ಲ. ಅದಕ್ಕೆ ನಮಗೇನಾದರೂ ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ನಾನು DC ಆಫೀಸಲ್ಲೂ ಕಂಪ್ಲೇಂಟ್ ಮಾಡಿದ್ದೆ, ಪೊಲ್ಯೂಷನ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೆ. ಅವ್ರು ಯಾರು ಅವರು ನೋಟಿಸ್ ಹೋದ್ರೂ ಏನೂ ರೆಸ್ಪಾನ್ಸ್ ಮಾಡಲ್ಲ. ಅಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ಮಾಡಬೇಕು ಅಂತ ನಿಮ್ಮ ಒತ್ತಾಯ. ಈಗ ಅಲ್ಲಿಂದ ಜಾಗ ಇಲ್ಲಾಂದರೆ ಫ್ಯಾಕ್ಟ್ರಿನೇ ಶಿಫ್ಟ್ ಮಾಡಬೇಕು ಇವರು. ಇಲ್ಲ, ಆಗಲ್ಲ. ಇಲ್ಲಿ ಅವ್ರೇನೋ ಆ ಬಾಕ್ಸ್ಗೆ ಏನೋ ಸುಮ್ಮನೆ ಟೆಂಪ್ರರಿ ಮಾಡ್ತಾರೆ, ಒಂದು 4 ಶೀಟ್ ಹಾಕ್ತಾರೆ, ತಿರ್ಗಾ 4 ಶೀಟ್ ಹೋಗುತ್ತೆ, ತಿರ್ಗಾ ಅದೇಗಳು. ಇದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಹಿಂಗೆ ಇತ್ತು. ಅವಾಗ ಜನ ಇರಲಿಲ್ಲ, ಏನು ತೊಂದರೆ ಆಗ್ತಾ ಇರಲಿಲ್ಲ. ಇವಾಗ ತುಂಬ ತೊಂದರೆ ಆಗ್ತಾ ಇದೆ ನಮಗೆ.
ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಕೂಡಲೇ ಇಲ್ಲಿರುವ ರೈಸ್ ಮಿಲ್ಗಳನ್ನ ವಸಂತ್ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.